ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಸ್ವಾಗತ. ನಾನು ನಿಮ್ಮ ಸಿದ್ದು. ಇಂದು ನಾವು ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಹಾಗೂ ಟ್ರೆಕ್ಕಿಂಗ್ ತಾಣವಾದ ಶಿವಗಂಗೆ ಬೆಟ್ಟಕ್ಕೆ ಭೇಟಿ ನೀಡುತ್ತಿದ್ದೇವೆ. ಎಲ್ಲರಿಗೂ ಈ ಒಂದು ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬೆಂಗಳೂರಿನಿಂದ ಸುಮಾರು 1 ಗಂಟೆಯ ಪ್ರಯಾಣದಲ್ಲಿ ತಲುಪಬೇಕಾದಂತಹ ಈ ಬೆಟ್ಟ ಪ್ರಕೃತಿ, ಇತಿಹಾಸ ಮತ್ತು ಭಕ್ತಿಯ ಅದ್ಭುತವಾದಂತಹ ಸಂಗಮವಾಗಿದೆ. ಶಿವಗಂಗೆ ಬೆಟ್ಟವನ್ನು ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಪ್ರತಿ ವರ್ಷ ಇಲ್ಲಿಗೆ ಭೇಟಿ ನೀಡಿರುತ್ತಾರೆ. ಇದು ತುಂಬಾ ಆಕರ್ಷಕವಾದ ಮತ್ತು ತುಂಬಾ ಚೆನ್ನಾಗಿರುವಂತಹ ತಾಣವಾಗಿದೆ. ಈಗ ನಾವು ಬೆಟ್ಟ ಏರುವುದನ್ನು ಪ್ರಾರಂಭಿಸಿದ್ದೇವೆ. ಇಲ್ಲಿ ಕಲ್ಲಿನ ಮೆಟ್ಟಿಲುಗಳಿದ್ದು ಕೆಲವೆಡೆ ಸ್ವಲ್ಪ ಕಡಿದಾದ ದಾರಿಯೂ ಇದೆ. ಆದ್ದರಿಂದ ಜಾಗೃತಿಯಿಂದ ನಡೆಯುವುದು ಬಹಳ ಮುಖ್ಯವಾಗಿರುತ್ತೆ. ದಾರಿಯುದ್ದಕ್ಕೂ ಕಾಣುವಂತಹ ಹಸಿರು ಬೆಟ್ಟಗಳು, ತಂಪಾದ ಗಾಳಿ ಮತ್ತು ಸುಂದರ ದೃಶ್ಯಗಳು ನಿಮ್ಮ ಆಯಾಸವನ್ನು ಮೆರೆಸುತ್ತದೆ. ಮಾರ್ಗ ಮಧ್ಯೆ ಅನೇಕ ಸಣ್ಣ ದೇವಾಲಯಗಳಿದ್ದು ವಿಶ್ರಾಂತಿ ತೆಗೆದುಕೊಳ್ಳಲು ವಿಶ್ರಾಂತಿ ಸ್ಥಳಗಳು ಕೂಡ ಇವೆ ಮತ್ತು ಪವಿತ್ರ ತಾಣಗಳು ಇಲ್ಲಿ ಸಿಗುತ್ತವೆ. ಇಲ್ಲಿ ಇರುವಂತಹ ಗಂಗಾದೇಶ್ವರ ಸ್ವಾಮಿ ದೇವಾಲಯ, ಹೊನ್ನಮ್ಮ ದೇವಿ ದೇವಸ್ಥಾನ, ಪಾತಾಳ ಗಂಗೆ, ಒಳಕಲ್ಲು ತೀರ್ಥ ಇಲ್ಲಿನಂತಹ ತುಂಬಾ ಪ್ರಸಿದ್ಧವಾಗಿರುವಂತಹ ಒಂದು ಒಳಕಿಲ್ಲು ತೀರ್ಥ ತುಂಬಾ ಪ್ರಸಿದ್ಧವಾಗಿದೆ. ನಂದಿ ಶಿಲ್ಪ ಇಲ್ಲಿನ ಪ್ರಮುಖ ಒಂದು ಆಕರ್ಷಕವಾಗಿರುವಂತಹ ಸ್ಥಳಗಳಾಗಿವೆ. ಬೆಟ್ಟದ ತುದಿ ತಲುಪಿದಾಗ ಕಾಣುವ ದೃಶ್ಯ ನಿಜಕ್ಕೂ ಅದ್ಭುತವಾಗಿದ್ದು, ಸುತ್ತಮುತ್ತಲಿನ ಹಸಿರು ಹೊಲಗಳು, ದೂರದ ಬೆಟ್ಟಗಳು ಮತ್ತು ತಂಪಾದ ಗಾಳಿ ಮನಸ್ಸಿನ ಶಾಂತಿಯನ್ನು ನೀಡುತ್ತವೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಸ್ಥಳಕ್ಕೆ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಇಲ್ಲಿಗೆ ಬರುವ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕಾಗಿರುವ ವಿಷಯಗಳು ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಬಂದ್ರೆ ಹವಾಮಾನ ತಂಪಾಗಿರುತ್ತೆ. ಕುಡಿಯುವ ನೀರು ಮತ್ತು ಲಘು ಆಹಾರದ ಜೊತೆಗೆ ತೆಗೆದುಕೊಂಡು ಬನ್ನಿ. ಉತ್ತಮ ಗ್ರಿಪ್ ಇರುವಂತಹ ಶೂಗಳನ್ನು ಧರಿಸಿ. ಕಸವನ್ನು ಎಲ್ಲಿಯೂ ಎಸೆಯದೆ ಪರಿಸರ ಸ್ವಚ್ಛವಾಗಿಡಿ. ಕೋತಿಗಳಿಗೆ ಆಹಾರ ನೀಡಬೇಡಿ ಮತ್ತು ನಿಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ನೀವು ಟ್ರೆಕ್ಕಿಂಗ್ ಪ್ರಿಯರ್ ಆಗಿದ್ದರೆ, ಭಕ್ತರಾಗಿದ್ದರೂ ಕೂಡ ಅಥವಾ ಪ್ರಕೃತಿಯನ್ನು ಪ್ರೀತಿಸುವವರಾಗಿದ್ದರೂ ಶಿವಗಂಗೆ ಬೆಟ್ಟನ್ನು ಒಮ್ಮೆ ತಪ್ಪದೆ ನೋಡುವಂತಹ ಸ್ಥಳವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ನನ್ನ ಕನ್ನಡ ಟ್ರಾವೆಲ್ ವ್ಲಾಗ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದನ್ನು ಮರಿಬೇಡಿ. ನಾನು ನಿಮ್ಮ ಸಿದ್ದು. ಮುಂದಿನ ವಿಡಿಯೋಗಳಲ್ಲಿ ಮತ್ತೊಂದು ಸುಂದರ ಪ್ರವಾಸಗಳೊಂದಿಗೆ ಭೇಟಿಯಾಗೋಣ. ಇಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಇದೇ ರೀತಿಯಾಗಿರುವಂತಹ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸುಂದರವಾದಂತಹ ವಿಡಿಯೋಗಳನ್ನು ಹಾಕ್ತೀನಿ. ಮತ್ತೆ ಹೆಚ್ಚಿನ ಒಂದು ಹೊಸ ವಿಡಿಯೋಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ.